ನನಗೇನು ಮಾಡಿಲ್ಲ ಅವ್ರನ್ನ. ನಾವೀಗ ಹೇಳಿದ್ವಾ ನೀನು ಏನದ ಕ್ಲಿಯರ್ ಆಗಿ ಹೇಳುವಂತ ಆಗಿತ್ತು ಅವನಿಂದ ಆಗಿದ್ದೆ ಅಲ್ಲ. ಒಂದ್ ನಿಮಿಷ ನೀವು ಯಾರು ಮಾತಾಡ್ಬೇಡಿ. ಯಾರು ಟಾರ್ಚರ್ ಕೊಡ್ತಿದ್ರಾ ನನಗೆ? ನಿಮಗ್ ಟಾರ್ಚರ್ ಕೊಡ್ತಿದ್ರಾ? ಯಾರವ್ರು? ಬಲರಾಮ್ ಅಂತ. ಯಾವ್ರವ್ರು? ಕೋಟೆ ಸೈಡ್. ನಾನು ಕೋಟೆ ಯಾವ ಊರವ್ರು ಅಂತ? ಕೋಟೆ ಯಾರು ಯಾವ ಊರವ್ರು ತಾಯಿ? ಕೋಟೆ 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 ಯಾಕೆ ನಿಮ್ಗೆ ಟಾರ್ಚರ್ ಕೊಡ್ತಾನೆ? ಅವ್ನ್ ನನ್ ನಂಬರ್ ತಕೊಂಡ್ಬಿಟ್ಟಿದ್ದ. ಹೆಂಗ್ ತಕೊಂಡ ನಿಮ್ ನಂಬರ್ನ? ನಾವಿಬ್ರು ಗಂಡ ಹೇಳ್ತೀರಿ, ಇಬ್ರು ಕ್ಯಾಸ್ಟಿಂಗ್ ಮಾಡ್ಸಕ್ ಹೋಗಿದ್ನಿ 2 ವರ್ಷದಲ್ಲಿ. ಅವಾಗ ತಕೊಂಡಿದ್. ಇವಾಗ ಕೋಟೆಗೆ ಏನಕ್ಕೆ ಹೋಯ್ತೀರಾ ನೀವು? ಕೋಟೆಗೆ ಏನಕ್ಕೆ ಹೋಯ್ತೀರಾ? ಇಲ್ಲ, ಉಳ್ಳಳಿಗ್ ಬಂದಿದ್ದು ಅವನು ಆಧಾರ್ ಕಾರ್ಡ್ ಇಸ್ಕೊಂಡು ಒಂದ್ ನಂಬರ್ ತಕೊಂಡಿದ್ದು. ಅವನು ಅಷ್ಟಿನಿಂದ 1 ತಿಂಗಳಿಂದ ಟಾರ್ಚರ್ ಕೊಡ್ತಿದ್ದೀನಿ, ನನಗ್ ಬೇಕೇಬೇಕು ಅಂತ. ಆಯ್ತು, ನಿಮಗ್ ಬೇಕು ಅಂತ ಅವ್ನು ನಿಮ್ ಕೇಳಿದ್ರೆ ನಿಮ್ಮ ಯಜಮಾನ್ರ ಯಾಕೆ ಇದ್ ಮಾಡ್ಕೊಂಡರು? ಸರಿ ತಾಯಿ, ನಿಮ್ಗೆ ಟಾರ್ಚರ್ ಕೊಟ್ರೆ ನಿಮ್ ಯಜಮಾನ್ರ ಯಾಕೆ ಹಿಂಗ್ ಮಾಡ್ಕೋತಾರೆ? ನಮ್ಮೂರಲ್ಲಿ ಇವಾಗ ನಮ್ಮ ಅಣ್ಣ ಇರ್ತೀನಿ ಇದೆಲ್ಲ ಮಾಡಿದ್ದು. ಆಯ್ತಲ್ಲ ತಾಯಿ, ನಾನ್ ಹೇಳದ್ನ ಗಾಬರಿ ಆಗ್ಬೇಡಿ, ಅಳಬೇಡಿ. ನಾವೇನು ನಿಮ್ಗೆ ಬೆದರಿಸ್ತಾ ಇಲ್ಲ ತಾಯಿ. ನಾನ್ ಕೇಳ್ತಿರೋದು, ಅವ್ರು ಫೋನ್ ನಂಬರ್ ತಕೊಂಡ್ರು, ನೀವು ಅವರು ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಿದ್ರ ಅವಾಗ? ನೀವ್ ಮಾತಾಡ್ಲಿಲ್ಲ ಅಂದ್ರೆ ನಾನು ಸೋತಾಯ್ತೀನಿ, ಇಲ್ಲಾಂದ್ರೆ ನಿನ್ಗೆ ಏನಾರು ಮಾಡ್ತೀನಿ, ನನಗ್ ಬೇಕು ಅಂತ ಫುಲ್ ನನಗೆ ಟಾರ್ಚರ್ ಕೊಟ್ಟಿರೋದು. ಆಯ್ತು, ಅವ್ನು ಯಾವ ಊರವನು? ಓಲಿ ಬಲರಾಮ ಕೋಟೆ ಅಂದ್ರೆ ನಾವ್ ಎಲ್ಲೋ ಹುಡ್ಕೋಣ ತಾಯಿ. ಊರು ಹೇಳು, ಅವ್ರ ಊರು ಯಾವ ಊರ? ಯಾವ ಊರವ್ರು? ಕೋಟೆ ತಾಲೂಕಲ್ಲಿ ಯಾವ ಊರು ತಾಯಿ? ಬಲವಂತವಾಗಿ ನಿನ್ನ ಪರಿಚಯ ಮಾಡ್ಕೊಂಡು, ಆಯ್ತು ಕೇಳಮ್ಮ, ನಾನು ಹೇಳೋದ್ ಕೇಳ್ಕೊಳ್ಳಿ ತಾಯಿ. ಬಲವಂತವಾಗಿ ನಿಮ್ ಪರಿಚಯ ಮಾಡ್ಕೊಂಡು ನಾನು ಹೋಗ್ತೀನಿ, ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಅಂದಾಗ್ಲಾದ್ರವೆ ನೀವು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾವ ಊರವ್ರು, ಹೆಸರೇನು, ತಂದೆ ಹೆಸರೇನು, ತಾಯಿ ಹೆಸರೇನು ಏನು ಅಂತ ಕೇಳ್ಕೊಂಡಿಲ್ವಾ ನೀವು ಅವ್ರನ್ನ? ಎಲ್ಲ ತಿಳ್ಕೊಂಡಿದ್ದೆ, ಹೇಳು, ನಿಜ ಹೇಳು. 2 ವರ್ಷದಿಂದ ಅಂದ್ರೆ 2 ವರ್ಷದಿಂದ ಅವನು ಫೋನ್ ಮಾಡಿದ್ದಿಲ್ಲ ಅಣ್ಣ. ಹಬ್ಬದ ದಿನ ಫೋನ್ ಮಾಡಿದ್ದು, ಮೆಸೇಜ್ ಮಾಡಿದ್ದು ಅವನು ಅಷ್ಟೇ. ಅದು ನಾನು ಮೆಸೇಜ್ ಮಾಡಕ್ ಹೋಗ್ಬೇಡಿದ್ದೆ, ಯಾವ್ದಾದ್ರು ಬರ್ತದ ಕೊಡು, ಮೆಸೇಜ್ ಮಾಡ್ಬೇಡ ಗಂಟ ನಮ್ಮ ಅಣ್ಣ ಇರ್ತೀನಿ, ನನ್ನ ಹೆಸರೇ ಅವಳೇ ಮೆಸೇಜ್ ಮಾಡಿದ್ದು. ಈ ನಿಮ್ ತಂದೆ ತಾಯಿ ಬಂದಿದ್ದೀರಮ್ಮ? ಇಲ್ಲ, ಅಣ್ಣ ತಮ್ಮ ಇವ್ರಿಗೆ? ಅಣ್ಣ ಇರ್ಬೋದು, ಅಣ್ಣ ನಿಮ್ಮ ಅಣ್ಣ 3 ಜನಿಂದ ಊರಲ್ಲೇ ಗೊತ್ತಾಗೈತಿ ಇವ್ರಿಗೆ. ಮಾತಾಡ್ಬೇಡ ಅಂದ್ರೆ ಸರಿ ಆಯ್ತು ಬಿಡಿಂದ ಮಾತಾಡಲ್ಲ ಅಂತಂದೆ ಅಷ್ಟೇ. ನೀನ್ ಫೋನ್ ನನ್ ಬೇಕು ಅಂದ್ರೆ ನೀನ್ ಇಲ್ಲಿಗ್ ಬಾ, ಫೋನ್ ಕೊಡ್ತೀನಿ ಅಂತಂದ. ಇವ್ರೆ ಕಳಿಸ್ರು ಫೋನ್ ಇಸ್ಕೋಬೇಕು ಅಂತಂತ. ಬೇಗೂರ್ಗ ಫೋನ್ ಇಸ್ಕೊಂಡಿದ್ದ ಅವನೇ. ಯಾರು ನಿಮ್ ಫೋನ್ ಇಸ್ಕೊಂಡಿದ್ನಾ? ನನ್ ಫೋನ್ ಇಸ್ಕೊಂಡ್ ಏನು ಕೊಟ್ಟಿದ್ರಿ ನಿಮ್ ಫೋನ್ ಅವನ್ಗೆ? ಅವನೇ ಕಿತ್ಕೊಂಡಿದ್. ಯಾಕೆ? ಫೋನ್ ಕೊಡು ಅಂದ್ಬಿಟ್ಟು. ಅವನು ಪರಿಚಯ ಆದ ನಂತರ ನೀವು ಅವ್ರನ್ನ ಸುಮಾರು ಸರಿ ಭೇಟಿ ಮಾಡಿದ್ರಾ? ಇಲ್ಲ ಸರ್, ನಮ್ಮ ಅಣ್ಣ ಇರ್ತೀನಿ. ಏನು ಇದ್ದಾನೆ ಫೋನ್ ಹೆಂಗ್ ಕಿತ್ಕೊಂಡು ಇಲ್ಲಿಗೆ ಬಂದು ಕಿತ್ಕೊಂಡು ಹೋಗಿದ್ನಾ? ನೀನ್ ಯಾಕ ಬೇರೆ ಶಿಕ್ಷೆ ಬಗ್ಸ್ಬಿಟ್ಟು ನೀನ್ ಇರೋದ್ರ ರಿಯಲ್ ಆಗಿ ಹೇಳ್ಬಿಡು. ಈಗ ನಿಮ್ಗೆ ನೀವು ಅವರು ಒಂದು ಸುಮಾರು ಬಾರಿ ಅವ್ರನ್ನ ಮೀಟ್ ಮಾಡಿದ್ರಿಯಾ? ಒಂದ್ಸಲ ಒಳ್ಳೆ ಮೀಟ್ ಮಾಡಿದ್ ಸರ್. ನಮ್ಮ ಅಣ್ಣ ಇರ್ತೀನಿ ಕರೆಸಿದ್ದು, ನಾನು ಬ್ಯಾಡ ಕರೆಸ್ಬೇಡ ಇದೆಲ್ಲ ಕೇಳುತ್ತಾಯಿ. ನೀವು ನಿಮ್ ಯಜಮಾನ್ರು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋಗಿದ್ದಾಗ ಅವನು ಮಾಡ್ಸಕ್ ಹೋಗಿದ್ದಾಗ ನಾನ್ ಹೇಳೋದನ್ನ ಕೇಳ್ಕೊಳ್ಳಿ ತಾಯಿ. ಆಧಾರ್ ಕಾರ್ಡು ಮತ್ತೆ ಏನೋ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡ್ಸಕ್ ಹೋದ್ರಿ, ಅಲ್ಲಿಗೆ ಅವ್ನು ಬಂದು ನಮ್ಮ ಯಜಮಾನ್ರ ಜೊತೆ ಮಾತಾಡಿ ಹೇಳಮ್ಮ. ಇಲ್ಲಿ ನಾನು ಹೇಳದ್ನೇ ನೀನ್ ಕೇಳ್ಕೊತಾ ಇಲ್ವಲ್ಲ ತಾಯಿ. ನಿಮ್ಗೆ ಪರಿಚಯ ಆಗ್ಬಿಟ್ಟು ನಿಮ್ ನಂಬರ್ ಆಧಾರ್ ಕಾರ್ಡ್ ತಕೊಂಡು ನಿಮ್ ನಂಬರ್ ತಕೊಂಡು ಸ್ವಲ್ಪ ಕೇಳ್ಕಮ್ಮ. ನಾನು ಹೇಳದ್ನೇ ಕೇಳದಿಲ್ವಲ್ಲಮ್ಮ ನೀನು? ನಿಮ್ಮಿಬ್ಬರಿಗೆ ಪರಿಚಯ ಅದು ನಿಮ್ಮ ಅಣ್ಣೆಡ್ತಿಗೆ ಹೆಂಗ? ನಿಮ್ಮ ಅಣ್ಣೆಡ್ತಿ ಯಾಕೆ ನಿಮ್ಗೆ ಪರಿಚಯ ಮಾಡಿಸ್ತಾರೆ? 2 ವರ್ಷದಿಂದ ಮೆಸೇಜ್ ಫೋನ್ ಗಿನ್ ಏನು ಮಾಡಿತ್ತಿಲ್ಲ ಸರ್. ಹಬ್ಬದಲ್ಲಿ ಫೋನ್ ಮಾಡಿದ್ದು ಅವನು. ನಿಮ್ಮ ಅಣ್ಣೆತ್ತಿಗೆ ಅವಳೇ ತಕೊಂಡಿದ್ದು ನನ್ ಫೋನ್. ಊರಿಗೆ ಹೋಗಿದ್ದು ನಾವು. ಕೇಳುತ್ತಾಯಿ, ನಿಮ್ ಗಂಡ ಹೆಂಡತಿರಿಬ್ಬರಿಗೂ ಪರಿಚಯ ಆದವ. ನಿಮ್ ಅಣ್ಣೆಡ್ತಿ ಯಾಕೆ ಬಂದು ಅವ್ರನ್ನ ಕರ್ಕ ಬಂದ್ ನಿಮ್ಗೆ ಪರಿಚಯ ಮಾಡಿಸ್ತಾರೋ? ಬನ್ನಿ ಅಂತ ಹೇಳಿದ್ದು ಅವಳೇ ಸರ್. ಯಾಕೆ ನೀವು ಅವ್ರಿಗೆ ಹೇಳಿದ್ರೆ ಹಿಂಗ್ ಮಾಡ್ತಾವ ನನ್ಗೊಬ್ಬ ಅಂತ? ಮೆಸೇಜ್ ಅವಳೇ ಸಹ ಮಾಡಿದ್ದು ಫಸ್ಟ್. ಅವಳು ಹೆಂಗಮ್ಮ ಮಾಡ್ತಾಳೆ ಅವ್ರಿಗೆ ಮೆಸೇಜ? ಅವಳು ಪರಿಚಯ ಇದ್ದ? ಮೆಸೇಜ್ ಅವಳೇ ಸಹ ಮಾಡಿದ್ದು. ಅದೇ ಯಾಕೆ ತಾಯಿ, ನೀವು ಅವ್ರ ವಿಚಾರ ಗೊತ್ತಿದ್ದಾನೆ ಮೊಬೈಲ್ ಇಂದ ನಾನು ಹಿಂಗ್ ಬರ್ತದೆ ಮೆಸೇಜ್ ಗಂಟ. ಸರಿ ನಿಮ್ಗೆ ಬ್ಯಾಡ ಅಂದ್ರೆ ನಾನ್ ಮಾತಾಡ್ತೀನಿ ಅನ್ಬಿಟ್ಟು ನನ್ನ ಹೆಸರಲ್ಲಿ ಅವಳು ಮೆಸೇಜ್ ಮಾಡಿದ್ದು ಸರ್. ಅದನ್ನ ಹೇಳಿ ಹಂಗಂತ ನಿಮ್ಮ ಅವ್ರಿಗೆ ಹೇಳ್ಕೊಂಡಿದ್ರೆ ಹಿಂಗ್ ಬರ್ತಾ ಇದೆ ಅಂತ ಹೇಳ್ಕೊಂಡಿದ್ರಿಯಾ? ಹಿಂಗ್ ಗೊತ್ತಿದೆ ಅಂತ ಹೇಳಿದೆ ಸರ್. ಆಮೇಲೆ ಮುಂದೇನಾಯ್ತು?
ಇವಾಗ ನೀನು ಇವತ್ ಮಾತಾಡ್ತಿದ್ದೆ ಅವನ ಜೊತೆಲಿ ಈಚ ಅವನು ನನ್ ಜೊತೆ ಬಂದ್ಬಿಡು ಇನ್ನೊಂದ್ 13 ದಿನ ನಿಂಗೆ ಟೈಮ್ ಕೊಡ್ತೀನಿ ನಿನ್ ಗಂಡ ಮಕ್ಳೆಲ್ಲ ಬಿಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾ ಇದ್ದ. ಇವತ್ ಮಾತಾಡ್ತಿದ್ದಂಗಂತ ಆಯ್ತು. ಈಗ ಹಂಗ್ ಮಾತಾಡಾದ ನಂತರ ನೀವು ಒಳಗಡೆ ಬಂದ್ರಿ, ಅಲ್ಲೇ ಒಳಗಡೆ ಬಂದು ನನ್ ಪಣ ನಮ್ಮ ಮನೆ ಕಡೆ ಅಷ್ಟೇ. ಅವ್ರು ಅಂತಾರೆ ಅಲ್ಲಮ್ಮ, ನೀವು ಮಾತಾಡ್ಕೊಂಡ್ರಿ, ನೀವ್ ಅಲ್ಲೇನೋ ಮಾತಾಡ್ಕತಿದ್ರಿ, ಮಾತಾಡ್ಕೊಂಡದಕ್ಕೆ ನೀವು ಬಂದ್ ಸೈಲೆಂಟ್ ಆಗಿ ಮಲಿಕೊಂಡ್ಮೇಲೆ ಅವನ್ ಯಾಕೆ ಇದ್ ಮಾಡ್ಕೊಂತಾನೆ? ಅವ್ರು ಈ ತರ ಹೊಂಟೋಯ್ತಾಳೆ ಅಂತ ಅಂದ್ರು ನಾ ಬರ್ಲಾ ಅಂತ ಹೇಳ್ತಿದ್ದೆ ಸರ್. ಆದ್ರೆ ಅವನೇ ನನ್ಗೆ ಫುಲ್ ಟಾರ್ಚರ್ ಕೊಟ್ಟಿರೋ ಸರ್. ನಾನು ಏನು ಮಾಡಿಲ್ಲ. ಸರಿ ಅವ್ನ್ ಮುಗಿತಪ್ಪ, ಒಳಗಡೆ ಬಂದಿಲ್ಲ ನೀನು. ನನ್ ಬೇಕು ಅಂತ ನಾನು ಏನು ಮಾಡಿಲ್ಲ ಕಣ್ಣ. ಈಗ ಶ್ರೀನಿವಾಸ್ ಅವರು ಮತ್ತೆ ಈಗ